ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನ್ ನಿಮ್ಮ ಸಿದ್ದು ಬಿಟಿ. ಫ್ರೆಂಡ್ಸ್, ಈ ದಿನ ನಾನು ನಿಮ್ಮನ್ನು ಒಂದು ಕತ್ತಲೆ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಇದನ್ನು ನೋಡಿದ ನಂತರ ನೀವು ಬಹುಶಃ ಮೊಟ್ಟೆಗಳನ್ನು ಕೊಳ್ಳುವ ಮುನ್ನ 100 ಬಾರಿ ಆಲೋಚನೆ ಮಾಡುತ್ತೀರಾ. ಏಕೆಂದರೆ ಈ ನಕಲಿ ಮೊಟ್ಟೆಗಳ ಬ್ಲಾಕ್ ಫ್ಯಾಕ್ಟರಿಗಳು ಭಾರತದಲ್ಲಿ ಅತ್ಯಂತ ಅಪಾಯಕಾರಿ ಮೋಸಗಳನ್ನು ಮಾಡುತ್ತಿವೆ. ಇವುಗಳನ್ನು ನೋಡಿದ ನಂತರ ನೀವು ಬಹುಶಃ ನಿಮ್ಮ ಅಡುಗೆ ಮನೆಯಲ್ಲಿರುವ ಮೊಟ್ಟೆಯನ್ನು ಮುಟ್ಟಲು ಕೂಡ ಭಯ ಪಡಬಹುದು. ಏಕೆಂದ್ರೆ ನೀವೀಗ ನೋಡುತ್ತಿರುವುದು ಸಿನಿಮಾದ ದೃಶ್ಯವಲ್ಲ, ಇದು ನಿಜವಾದ ಫ್ಯಾಕ್ಟರಿಗಳು. ಇಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಮೊಟ್ಟೆಗಳು ತಯಾರಾಗುತ್ತವೆ. ಆದರೆ ಇವುಗಳಲ್ಲಿ ಪ್ರೋಟೀನ್ ಇಲ್ಲ, ಪೋಷಣೆ ಕೂಡ ಇಲ್ಲ. ಇರುವುದು ಒಂದೇ ಒಂದು ವಿಷಯ, ಅದೇ ವಿಷ. ಹಾಗೆ ಈ ವಿಷ ಕೂಡ ನಿಮ್ಮ ಮನೆಗೆ ತಲುಪಿದೆ. ಫ್ರೆಂಡ್ಸ್, ಫ್ಯಾಕ್ಟರಿ ಬಾಗಿಲು ತೆರೆಯುತ್ತಿದ್ದಂತೆ ಬಿಸಿ ಬಿಸಿ ಕೆಮಿಕಲ್ಸ್ ಮತ್ತು ಕೊಳೆತ ವಾಸನೆಯಿಂದ ಕೂಡಿದ ಒಂದು ಬಲವಾದ ವಾಸನೆ ನೇರವಾಗಿ ನಮ್ಮ ಮುಖಕ್ಕೆ ಬಡಿಯುತ್ತದೆ. ಕೋಣೆ ಮಂದವಾದ ಹಳದಿ ಬಣ್ಣದ ಬೆಳಕಿನಿಂದ ಕೂಡಿರುತ್ತದೆ. ಮೇಲ್ಚಾವಣಿಯಿಂದ ನೀರು ಸೋರುತ್ತಿರುತ್ತದೆ. ನೆಲದ ಮೇಲೆ ಅಂಟಂಟಾದ ಫ್ಲೋರ್ ಮೇಲೆ ಪ್ರತಿ ಕಡೆ ಬಿಳಿ ಪದರ ಅಂಟಿಕೊಂಡಿರುತ್ತದೆ. ಸುತ್ತಲೂ ಒಡೆದ ಪ್ಲಾಸ್ಟಿಕ್ ಮೊಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಫ್ರೆಂಡ್ಸ್, ಇಲ್ಲೇ ಭಾರತದ ಅತ್ಯಂತ ಅಪಾಯಕಾರಿ ನಕಲಿ ಮೊಟ್ಟೆಗಳು ತಯಾರಾಗುತ್ತವೆ. ಫ್ರೆಂಡ್ಸ್, ಈಗ ಮೊದಲಿಗೆ ಮೊಟ್ಟೆಯ ಬಿಳಿ ಭಾಗದ ಅಸಲಿ ಸತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹೇಗೆ ತಯಾರಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡೋದಾದ್ರೆ, ಫ್ಯಾಕ್ಟರಿಯಲ್ಲಿ ಮೊದಲು ಒಬ್ಬ ಕೆಲಸಗಾರ ಕೈಗೆ ಗ್ಲೌಸ್ ಕೂಡ ಹಾಕದೆ ನೀಲಿ ಬಣ್ಣದ ಹಳೆಯ ತುಕ್ಕು ಹಿಡಿದ ಡ್ರಮ್ ನ ಮುಚ್ಚಳವನ್ನು ತೆರೆಯುತ್ತಾನೆ. ಡ್ರಮ್ ಒಳಗೆ ಸೋಡಿಯಂ ಅಲ್ಜಿನೇಟ್ ಎಂಬ ಬಿಳಿ ಪೌಡರ್ ತುಂಬಿರುತ್ತದೆ. ಇದೇ ನಿಜವಾಗಿ ಟೂತ್ ಪೇಸ್ಟ್, ಜೆಲ್, ಗ್ಲೂ ಮತ್ತು ಪ್ಲಾಸ್ಟಿಕ್ ನಂತ ವಸ್ತುಗಳನ್ನು ತಯಾರು ಮಾಡಲು ಬಳಸುವ ಒಂದು ಪದಾರ್ಥವಾಗಿದೆ. ಕೆಲಸಗಾರ ತುಕ್ಕು ಹಿಡಿದ ಸ್ಕೂಪ್ ನಿಂದ ಈ ಪೌಡರ್ ಅನ್ನು ಒಂದು ಕೊಳಕು ಹಿಡಿದ ಟಬ್ ನಲ್ಲಿ ಹಾಕುತ್ತಾನೆ. ಅದರಲ್ಲಿ ಅಷ್ಟೊತ್ತಿಗಾಗಲೇ ಕೊಳಕು ನೀರು ತುಂಬಿರುತ್ತದೆ. ಅವನು ಅದನ್ನು ಮರದ ಕೋಲಿನಿಂದ ಗುಂಡಗೆ ತಿರುಗಿಸಿದ ತಕ್ಷಣ ಆ ನೀರು ಮೆಲ್ಲಗೆ ಗಟ್ಟಿಯಾಗಿ ಅಂಟಂಟಾದ ಜೆಲ್ ಆಗಿ ಬದಲಾಗುತ್ತದೆ. ಅದು ಕೂಡ ಸರಿಯಾಗಿ ಮೂಗಿನಿಂದ ಸೋರುವ ದಪ್ಪ ಸಿಂಬಳದ ಹಾಗೆ ಇರುತ್ತದೆ. ಇದೇ ನಕಲಿ ಮೊಟ್ಟೆಯ ಎಗ್ ವೈಟ್. ಇದರಲ್ಲಿ ಎಲ್ಲಿಯೂ ಪ್ರೋಟೀನ್ ಇರುವುದಿಲ್ಲ ಮತ್ತು ಪೋಷಣೆ ಕೂಡ ಇರುವುದಿಲ್ಲ. ಆದರೆ ಕೇವಲ ವಿಷದಂತ ಕೆಮಿಕಲ್ ಬಿಟ್ಟು ಬೇರೇನು ಇರುವುದಿಲ್ಲ. ಫ್ರೆಂಡ್ಸ್, ಈಗ ಸ್ಟೆಪ್ ನಂಬರ್ 2. ಈಗ ನಕಲಿ ಮೊಟ್ಟೆ ಹಳದಿ ಭಾಗ ಅಥವಾ ಯೋಕ್ ಹೇಗೆ ತಯಾರಾಗುತ್ತದೆ? ಈಗ ಈ ಕೆಲಸಗಾರನ ಪಕ್ಕದಲ್ಲಿ ಇನ್ನೊಂದು ಡ್ರಮ್ ಕಾಣಿಸುತ್ತಿದೆ ಅಲ್ಲವೇ? ಅದರ ಮೇಲೆ ಜೆಲಾಟಿನ್ ರೆಸಿನ್ ಪ್ಲಸ್ ಫುಡ್ ಯೆಲ್ಲೋ ಡೈ ಎಂದು ಬರೆದಿದೆ. ಡ್ರಮ್ ತೆಗೆಯುವವನ ಹಳದಿ ಬಣ್ಣದ ಹೊಗೆ ಮತ್ತು ಕೆಮಿಕಲ್ಸ್ ನ ಘಾಟ್ ನ ವಾಸನೆ ಮೂಗಿಗೆ ಬಡಿಯುತ್ತದೆ. ಒಂದು ಕೊಳಕು ಹಿಡಿದ ಸ್ಟೀಲ್ ಜಗ್ ನಿಂದ ಆ ಕೆಲಸಗಾರ ಈ ಹಳದಿ ಬಣ್ಣದ ದ್ರವವನ್ನು ತೆಗೆದು ಒಂದು ಗುಂಡಾಗಿನ ಅಂಚಿನಲ್ಲಿ ಸುರಿಯುತ್ತಾನೆ. ಕೆಲವೇ ಸೆಕೆಂಡುಗಳಲ್ಲಿ ಆ ದ್ರವ ರಬ್ಬರ್ ನಂತ ಚಿಕ್ಕ ಹಳದಿ ಗುಳಿಗೆಯಾಗಿ ಬದಲಾಗುತ್ತದೆ. ಇದೇ ನಿಜವಾದ ನಕಲಿ ಹಳದಿ ಭಾಗ. ಇದು ಅಸಲಿ ಮೊಟ್ಟೆಯ ಹಳದಿ ಭಾಗದ ಹಾಗೆ ಮೃದುವಾಗಿ ಮತ್ತು ಅರಿವಾಗಿ ಇರದೆ ಇದು ರಬ್ಬರ್ ಚೆಂಡಿನ ಹಾಗೆ ಆರುತ್ತದೆ. ಯಾರಾದರೂ ಇದನ್ನು ಒತ್ತಿದರೆ ಅದು ಸ್ಪಂಜ್ ಆಗಿ ಕುಗ್ಗಿ ಮತ್ತೆ ಮೇಲಕ್ಕೆ ಏಳುತ್ತದೆ. ಆದರೆ ಮೊಟ್ಟೆಯ ನಂತರ ಪೂರ್ತಿಯಾಗಿ ರೆಡಿಯಾದ ನಂತರ ಇದು ನಕಲಿ ಎಂದು ನೀವು ಹೇಳಲು ಸಾಧ್ಯವಿಲ್ಲ, ಏಕೆಂದ್ರೆ ಅದು ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತದೆ. ಈಗ ಸ್ಟೆಪ್ ನಂಬರ್ 3. ಫ್ರೆಂಡ್ಸ್, ಈಗ ಈ ಬಿಳಿ ಭಾಗ ಮತ್ತು ಹಳದಿ ಭಾಗ ಎರಡನ್ನು ಸೇರಿಸಿ ಮೊಟ್ಟೆಯನ್ನು ಹೀಗೆ ತಯಾರು ಮಾಡುತ್ತಾರೆ ಎಂದು ಅದನ್ನು ಸಹ ನೋಡೋಣ ಬನ್ನಿ. ಕೆಲಸಗಾರ ಈಗ ಒಂದು ಪ್ಲಾಸ್ಟಿಕ್ ಟ್ರೇ ಅನ್ನ ತೆಗೆದುಕೊಳ್ಳುತ್ತಾನೆ. ಅದರಲ್ಲಿ 30 ರಿಂದ 40 ಮೊಟ್ಟೆಯ ಆಕಾರದ ಅಚ್ಚುಗಳು ಇರುತ್ತವೆ. ಅವನು ಪ್ರತಿ ಅಚ್ಚಿನಲ್ಲಿ ಮೊದಲು ಸೋಡಿಯಂ ಆಲ್ಜಿನೇಟ್ ಇರುವ ಬಿಳಿ ಜೆಲ್ ಅನ್ನ ತುಂಬುತ್ತಾನೆ. ಅದರ ಮೇಲೆ ಆ ರಬ್ಬರ್ ಹಳದಿ ಭಾಗವನ್ನು ಮಧ್ಯದಲ್ಲಿ ಇಡುತ್ತಾನೆ. ಅಚ್ಚು ಮುಚ್ಚಿದ ತಕ್ಷಣ ಕೆಲಸಗಾರ ಅದನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ದ್ರಾವಣ ಇರುವ ದೊಡ್ಡ ಬಕೆಟ್ ನಲ್ಲಿ ಹಾಕುತ್ತಾನೆ. ಆ ಅಚ್ಚು ಆ ಲಿಕ್ವಿಡ್ ಅನ್ನು ಮುಟ್ಟಿದ ತಕ್ಷಣ ಕೆಮಿಕಲ್ ರಿಯಾಕ್ಷನ್ ಶುರುವಾಗುತ್ತದೆ. ಬಿಳಿ ಜೆಲ್ ಹೊರಗಿನಿಂದ ಗಟ್ಟಿಯಾಗಿ ಒಂದು ಬಲವಾದ ಕೃತಕ ಕ್ಯಾಲ್ಸಿಯಂ ಪದರವನ್ನು ಉಂಟು ಮಾಡುತ್ತದೆ. ಅದರೊಂದಿಗೆ ಸ್ವಲ್ಪ ನಿಮಿಷಗಳಲ್ಲಿಯೇ ಮೊಟ್ಟೆಯಂತಹ ಗಟ್ಟಿ ಚುಪ್ಪು ಸಿದ್ಧವಾಗುತ್ತದೆ. ಆದರೆ ನೆನಪಿಡಿ, ಇದು ನ್ಯಾಚುರಲ್ ಕ್ಯಾಲ್ಸಿಯಂ ಅಲ್ಲ. ಇದು ಮನೆಗಳಲ್ಲಿ ಬಳಸುವ ಸುಣ್ಣ ಮತ್ತು ಪಿಂಗಾಣಿ ವಸ್ತುಗಳಲ್ಲಿ ಬಳಸುವ ಬಿಳಿ ಪೌಡರ್ ನಂತ ಕೆಮಿಕಲ್. ಸ್ಟೆಪ್ ನಂಬರ್ 4. ಮೊಟ್ಟೆಯ ಚಿಪ್ಪು ಅಚ್ಚ ಅಸಲಿಯಂತೆ ಇರುತ್ತದೆ, ಆದರೆ ನಕಲಿಯಾಗಿ ಹೇಗೆ ತಯಾರಾಗುತ್ತದೆ ಎಂದು ಈಗ ನೋಡೋಣ ಬನ್ನಿ. ಸ್ಟೆಪ್ 3 ನಲ್ಲಿ ಹಾಕಿದ ಈ ಅಚ್ಚುಗಳನ್ನು ತೆಗೆಯುತ್ತಾರೆ. ಒಳಗಿನಿಂದ ಆಕಾರದಲ್ಲಿರುವ ಮೊಟ್ಟೆಗಳು ಹೊರಗೆ ಬರುತ್ತವೆ. ಅವು ಎಷ್ಟು ನುಣುಪಾಗಿರುತ್ತವೆ ಅಂದ್ರೆ ಅವನ್ನು ಯಾವುದೋ ಮೆಷಿನ್ ಗಳು ಕಾಸ್ಟಿಂಗ್ ಮಾಡಿದ ಹಾಗೆ ಅನಿಸುತ್ತದೆ. ಇವು ಅಸಲಿ ಮೊಟ್ಟೆಯಾಗೆ ಮ್ಯಾಟ್ ಆಗಿರದೆ ಇವು ಒಳೆಯುತ್ತಾ ಇರುತ್ತವೆ, ಏಕೆಂದ್ರೆ ಅವುಗಳ ಹೊರಗಿನ ಪದರ ವಾಸ್ತವವಾಗಿ ಇದು ಪಾಲಿಶ್ ಮಾಡಿದ ಕ್ಯಾಲ್ಸಿಯಂ ವಾಲ್ ನಿಂದ ತಯಾರಾಗಿರುತ್ತದೆ. ಈ ಮೊಟ್ಟೆಗಳು ಟೇಬಲ್ ಮೇಲಿಂದ ಕೆಳಗೆ ಬಿದ್ದರೆ ಡಬ್ ಎನ್ನುವ ಶಬ್ದ ಬರುತ್ತೆ. ಅಸಲಿ ಮೊಟ್ಟೆ ಬಿದ್ದಾಗ ಬರುವ ಚಟಕ್ ಅಥವಾ ಕಟಕ್ ಎನ್ನುವ ಶಬ್ದ ಬರುವುದಿಲ್ಲ. ಸ್ಟೆಪ್ ನಂಬರ್
ನಂಬರ್ 5, ಈಗ ಮೊಟ್ಟೆಗಳನ್ನು ಒಣಗಿಸುವ ರೂಮ್ಗೆ ಹೋಗೋಣ. ಅಲ್ಲಿ ನೀವು ನೋಡಬಹುದು ಹಲವಾರು ಅಂತಸ್ತುಗಳ ಎತ್ತರದ ಕೆಲವು ರಾಕ್ಗಳಿವೆ. ಅವು ಮೇಲಿನವರೆಗೂ ನಕಲಿ ಮೊಟ್ಟೆಗಳಿಂದ ತುಂಬಿ ಹೋಗಿವೆ. ಪ್ರತಿ ರಾಕ್ ಮೇಲೆ ಕನಿಷ್ಠ 500ರಿಂದ 800ರಷ್ಟು ನಕಲಿ ಮೊಟ್ಟೆಗಳು ತಯಾರಾಗುತ್ತವೆ. ಫ್ರೆಂಡ್ಸ್, ಈ ಕೋಣೆಯಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಅಂದ್ರೆ ಅದರಿಂದ ಕಣ್ಣು ಉರಿ, ಗಂಟಲು ಕೆರೆತ ಮತ್ತು ತಲೆ ಸುತ್ತು ಬರುವುದಕ್ಕೆ ಶುರುವಾಗುತ್ತದೆ. ಸ್ಟೆಪ್ ನಂಬರ್ 6, ಇವು ನಿಮ್ಮ ಮನೆಗೆ ಹೀಗೆ ತಲುಪುತ್ತವೆ ಎಂದು ತಿಳಿದುಕೊಳ್ಳೋಣ. ಅಂದ್ರೆ ಇವುಗಳ ಗುಣಮಟ್ಟದ ಬಗ್ಗೆ ತಲೆಕೆಡಿಸಿಕೊಳ್ಳದ ಜಾಗಗಳಿಗೆ ಇವುಗಳನ್ನ ಕಳುಹಿಸಲ್ಪಡುತ್ತವೆ. ಅಂದ್ರೆ ಕೇವಲ ಅಗ್ಗವಾಗಿ ವಸ್ತುಗಳು ಬೇಕು ಎನ್ನುವವರ ಕಡೆಗೆ. ಎಕ್ಸಾಂಪಲ್, ಚೀಪ್ ಕ್ವಾಲಿಟಿ ಹೋಟೆಲ್ಗಳಲ್ಲಿ, ಸ್ಕೂಲ್ ಮತ್ತು ಕಾಲೇಜ್ ಹಾಸ್ಟೆಲ್ ಮೆಸ್ಗಳಲ್ಲಿ, ಹೋಟೆಲ್ ಇಂದಿನ ಅಡುಗೆ ಕೋಣೆಗಳಲ್ಲಿ, ರಸ್ತೆ ಬದಿಯ ಮೊಟ್ಟೆ ಮಸಾಲಾ ಬಂಡಿಗಳಲ್ಲಿ, ಎಗ್ ರೋಲ್ ಮತ್ತು ಚೈನೀಸ್ ಸ್ಟಾಲ್ಗಳಲ್ಲಿ. ಅಲ್ಲಿ ನಿಮ್ಮ ಮಕ್ಕಳು ಏನು ತಿನ್ನುತ್ತಿದ್ದಾರೆ ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ. ಸ್ಟೆಪ್ ನಂಬರ್ 7, ಇವು ದೇಹದಲ್ಲಿ ಏನು ಮಾಡುತ್ತವೆ ಎನ್ನುವುದನ್ನು ತಿಳಿಯೋಣ. ಅಂದರೆ ವೈಜ್ಞಾನಿಕ ಸತ್ಯ. ಫ್ರೆಂಡ್ಸ್, ಈ ನಕಲಿ ಮೊಟ್ಟೆಗಳು ದೇಹದ ಒಳಗೆ ಹೋಗಿ ಹೊಟ್ಟೆಯಲ್ಲಿ ರಬ್ಬರ್ ಚೆಂಡಿನ ಹಾಗೆ ತಯಾರಾಗುತ್ತವೆ. ಏಕೆಂದ್ರೆ ಸೋಡಿಯಂ ಅಲ್ಜಿನೇಟ್ ಮತ್ತು ರೆಸಿನ್ ಗಳು ಹೊಟ್ಟೆಯಲ್ಲಿನ ಆಸಿಡ್ ಜೊತೆ ಸೇರಿ ಜೆಲ್ ಉಂಡೆಯನ್ನು ಉಂಟು ಮಾಡುತ್ತವೆ. ಇವುಗಳನ್ನು ದೀರ್ಘಕಾಲದವರೆಗೆ ತಿನ್ನುವುದರಿಂದ ಫುಡ್ ಪಾಯ್ಸನಿಂಗ್, ಲಿವರ್ ಡ್ಯಾಮೇಜ್, ಕಿಡ್ನಿ ಇನ್ಫೆಕ್ಷನ್, ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು, ರೋಗ ನಿರೋಧಕ ಶಕ್ತಿ ಕುಗ್ಗುವುದು, ಕ್ಯಾನ್ಸರ್ ಅಪಾಯದಂತಹ ಸಮಸ್ಯೆಗಳು ಬರುತ್ತವೆ ಎಂದು ನಿಜವಾದ ಮೆಡಿಕಲ್ ರಿಪೋರ್ಟ್ ಗಳಲ್ಲಿ ದಾಖಲಾಗಿವೆ. ಈಗ ಈ ಒಂದೇ ಒಂದು ನಕಲಿ ಮೊಟ್ಟೆಯನ್ನು ತಯಾರು ಮಾಡಲು ಎಷ್ಟು ಖರ್ಚಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡೋಣ. ಫ್ರೆಂಡ್ಸ್, ಈಗ ಅಸಲಿ ಭಯವನ್ನು ಕೇಳಿ. ನೀವು ಮಾರ್ಕೆಟ್ ನಿಂದ 7-8 ರೂಪಾಯಿ ಕೊಟ್ಟು ಕೊಳ್ಳುವ ಆ ಮೊಟ್ಟೆಯನ್ನು ಯಾರಾದರೂ ನಕಲಿಯಾಗಿ ತಯಾರು ಮಾಡಿದರೆ ಅವನ ಜೇಬಿನಿಂದ ಎಷ್ಟು ಖರ್ಚಾಗುತ್ತದೆ ಅಂದ್ರೆ ಅದನ್ನ ಕೇಳಿ ನೀವು ಕೂಡ ಶಾಕ್ ಆಗುತ್ತೀರಾ. ಏಕೆಂದ್ರೆ ಒಂದು ನಕಲಿ ಮೊಟ್ಟೆ ತಯಾರು ಮಾಡಲು 2 ರೂಪಾಯಿ ಕೂಡ ಖರ್ಚಾಗುವುದಿಲ್ಲ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಈ ಪೂರ್ತಿ ಆಟ ಕೇವಲ ಕೆಮಿಕಲ್ಸ್. ಹಾಗೆಯೇ ಈ ಕೆಮಿಕಲ್ಸ್ ನ ಬೆಲೆ ಎಷ್ಟು ಕಡಿಮೆ ಆಗಿರುತ್ತದೆ ಅಂದ್ರೆ ಅದನ್ನ ನೋಡಿ ಯಾವುದೇ ದುರಾಸೆಯುಳ್ಳ ವ್ಯಕ್ತಿಯಾದರೂ ಸರಿ ತಕ್ಷಣ ರಾಕ್ಷಸನಾಗಿ ಬದಲಾಗಬಹುದು. ಆದ್ರೆ ಇದರಲ್ಲಿ ಅತ್ಯಂತ ಹೆಚ್ಚು ಖರ್ಚು ಬಿಳಿ ಭಾಗ ತಯಾರು ಮಾಡಲು ಮಾತ್ರ ಆಗುತ್ತದೆ. ಮೊದಲಿಗೆ ಸೋಡಿಯಂ ಆಲ್ಜಿನೇಟ್ ಇದೆ ಅಂಟಂಟಾದ ಪೌಡರ್. ಇದರಿಂದ ನಕಲಿ ಮೊಟ್ಟೆಯ ಬಿಳಿ ಭಾಗ ತಯಾರಾಗುತ್ತದೆ. ಇದರ ಬೆಲೆ ಪ್ರತಿ ಮೊಟ್ಟೆಗೆ ಕೇವಲ 70ರಿಂದ 90 ಪೈಸೆ ಮಾತ್ರ ಖರ್ಚಾಗುತ್ತದೆ. ಇದರ ನಂತರ ಜೆಲಾಟಿನ್ ರೆಸಿನ್ ಬರುತ್ತದೆ. ಇದರಿಂದ ಆ ರಬ್ಬರ್ ನಂತಹ ನಕಲಿ ಹಳದಿ ಭಾಗ ತಯಾರಾಗುತ್ತದೆ. ಇದರ ಖರ್ಚು ಕೇವಲ 40ರಿಂದ 60 ಪೈಸೆ ಮಾತ್ರ ಆಗುತ್ತದೆ. ಹಳದಿ ಬಣ್ಣ ಮತ್ತು ಉಳಿದ ಕೆಮಿಕಲ್ಸ್, ಫುಡ್ ಯೆಲ್ಲೋ ಡೈ, ಇದರಿಂದ ನಕಲಿ ಹಳದಿ ಭಾಗವನ್ನು ಅಸಲಿಯ ರೀತಿ ಹಳದಿ ಬಣ್ಣದಲ್ಲಿ ತೋರಿಸುತ್ತಾರೆ. ಇದರ ಬೆಲೆ ಒಟ್ಟು 5 ಪೈಸೆ ಕೂಡ ಇರುವುದಿಲ್ಲ. ಹಾಗೆಯೇ ಮೇಲಿನ ಚಿಪ್ಪು ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಂದ ತಯಾರಾಗುತ್ತದೆ. ಅಂದ್ರೆ ಚಾಕ್ ಪೀಸ್ ಮತ್ತು ಸುಣ್ಣ ತಯಾರಾಗುವ ಅದೇ ಪೌಡರ್ ನಿಂದ ಇದನ್ನು ತಯಾರು ಮಾಡುತ್ತಾರೆ. ಇದರ ಖರ್ಚು ಕೇವಲ 20ರಿಂದ 30 ಪೈಸೆ ಬೀಳುತ್ತದೆ. ಪ್ಲಾಸ್ಟಿಕ್ ಖರ್ಚು, ಎಲೆಕ್ಟ್ರಿಸಿಟಿ, ನೀರು ಮತ್ತು ಕೆಲಸಗಾರನ ಕೂಲಿಯನ್ನು ಸೇರಿಸಿದ್ರೆ ಇನ್ನೊಂದು 20ರಿಂದ 40 ಪೈಸೆ ಬೀಳುತ್ತೆ. ಅಂದ್ರೆ ಒಟ್ಟು ಒಂದು ನಕಲಿ ಮೊಟ್ಟೆ ತಯಾರು ಮಾಡಲು ತಗಲುವ ಖರ್ಚು ಕೇವಲ ₹1.75 ₹2.50 ಬೀಳುತ್ತದೆ. ಇಲ್ಲಿಂದಲೇ ಅಸಲಿ ಆಟ ಶುರುವಾಗುತ್ತದೆ. ಅಸಲಿ ಮೊಟ್ಟೆ ಚಳಿಗಾಲದಲ್ಲಿ 7ರಿಂದ 8 ರೂಪಾಯಿಗೆ ಮಾರಾಟವಾಗುತ್ತಿರುವಾಗ ಅದೇ ಸಮಯದಲ್ಲಿ ನಕಲಿ ಮೊಟ್ಟೆ ತಯಾರು ಮಾಡುವವನಿಗೆ ಆಗುವ ಖರ್ಚು 2 ರೂಪಾಯಿಗಿಂತ ಕಡಿಮೆ ಇರುತ್ತದೆ. ಅಂದ್ರೆ ಪ್ರತಿ ನಕಲಿ ಮೊಟ್ಟೆಯ ಮೇಲೆ 5 ರೂಪಾಯಿ ನೇರವಾಗಿ ಬ್ಲಾಕ್ ಮನಿ ಲಾಭ ಸಿಗುತ್ತದೆ. ಇಷ್ಟು ಕಡಿಮೆ ಖರ್ಚಿನಲ್ಲಿ ಅಂತ ದೊಡ್ಡ ಲಾಭ ಸಿಗುವ ಜಾಗದಲ್ಲಿ ದುರಾಸೆಯುಳ್ಳ ವ್ಯಕ್ತಿಗಳು ಎಷ್ಟು ನೀಚಕ್ಕೆ ಇಳಿಯಬಲ್ಲರು ಎಂದು ನೀವೇ ಊಹೆ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ನಿಮ್ಮ ಮನೆಗೆ ಬಂದ ಮೊಟ್ಟೆ ನಕಲಿಯಾಗಿದ್ದರೆ ಅದು ಅಸಲಿಯೋ ಅಥವಾ ನಕಲಿಯೋ ಎಂದು ಗುರುತಿಸುವುದು ಹೇಗೆ? ಫ್ರೆಂಡ್ಸ್, ಎಲ್ಲದಕ್ಕಿಂತ ಮೊದಲು ವಾಟರ್ ಟೆಸ್ಟ್ ಮಾಡಬೇಕು. ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದರಲ್ಲಿ ಮೊಟ್ಟೆಯನ್ನು ಹಾಕಿ. ಅಸಲಿ ಮೊಟ್ಟೆ ಆದ್ರೆ ಅದು ನೀರಿನ ತಳಕ್ಕೆ ಮುಳುಗುತ್ತದೆ. ಆದ್ರೆ ನಕಲಿ ಮೊಟ್ಟೆ ಆದ್ರೆ ಮಾತ್ರ ಅದು ಆ ನೀರಿನ ಮೇಲೆ ತೇಲುತ್ತದೆ. ಟೆಸ್ಟ್ ನಂಬರ್ 2, ಮೊಟ್ಟೆಯನ್ನು ಕಿವಿ ಹತ್ತಿರ ಇಟ್ಟು ಜೋರಾಗಿ ಅಲುಗಾಡಿಸಿ. ಅಸಲಿ ಮೊಟ್ಟೆಯನ್ನು ಅಲ್ಲಾಡಿಸಿದಾಗ ಯಾವುದೇ ಶಬ್ದ ಬರುವುದಿಲ್ಲ. ಆದರೆ ನಕಲಿ ಮೊಟ್ಟೆಯನ್ನು ಅಲ್ಲಾಡಿಸಿದಾಗ ಅದರ ಒಳಗಿನಿಂದ ನೀರು ತುಂಬಿದಂತ ಚಪಕ್ ಚಪಕ್ ಎಂಬ ಶಬ್ದ ಕೇಳಿಸುತ್ತದೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಮೊಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಬುಗುರಿಯಂತೆ ತಿರುಗಿಸಿ. ಅಸಲಿ ಮೊಟ್ಟೆ ಅಡ್ಡದಿಡ್ಡಿಯಾಗಿ ಅಥವಾ ನಿಧಾನವಾಗಿ ತಿರುಗುತ್ತದೆ. ಆದರೆ ನಕಲಿ ಮೊಟ್ಟೆ ಬುಗುರಿಯಂತೆ ಅತ್ಯಂತ ವೇಗವಾಗಿ ಮತ್ತು ಸಮತೋಲನದಿಂದ ತಿರುಗುತ್ತದೆ. ಟೆಸ್ಟ್ ನಂಬರ್ 4, ಅಸಲಿ ಮೊಟ್ಟೆಯಲ್ಲಿ ನೈಸರ್ಗಿಕವಾದ ಪ್ರೋಟೀನ್ ವಾಸನೆ ಇರುತ್ತದೆ. ನಕಲಿ ಮೊಟ್ಟೆಯಲ್ಲಿ ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಅಥವಾ ಕೆಮಿಕಲ್ ವಾಸನೆ ಇರುತ್ತದೆ. ಇದನ್ನು ಪ್ಲಾಸ್ಟಿಕ್ ಸುಟ್ಟಂತೆ ಕೂಡ ವಾಸನೆ ಬರಬಹುದು. ಟೆಸ್ಟಿಂಗ್ ನಂಬರ್ 4, ನಕಲಿ ಮೊಟ್ಟೆಯನ್ನು ತವ ಮೇಲೆ ಹಾಕಿದಾಗ ಅದರ ಬಿಳಿ ಭಾಗ ಮತ್ತು ಹಳದಿ ಭಾಗ ಬೇರ್ಪಡುವುದಿಲ್ಲ. ಅಲ್ಲದೆ ಅದು ರಬ್ಬರ್ ನಂತೆ ಹಿಗ್ಗಲು ಶುರು ಮಾಡುತ್ತದೆ ಮತ್ತು ಕರಗುವಂತಹ ವಿಚಿತ್ರ ಶಬ್ದ ಮಾಡುತ್ತದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತೇ ಈ ನಕಲಿ ಮೊಟ್ಟೆ ತಿಂದ್ರೆ ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವುವು ಅಂತೇಳಿ? ಈ ನಕಲಿ ಮೊಟ್ಟೆಗಳು ಸೋಡಿಯಂ ಅಲ್ಜಿನೇಟ್, ಜಿಲಾಟಿನ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ನಂತಹ ರಾಸಾಯನಿಕಗಳಿಂದ ಮಾಡಲ್ಪಟ್ಟಿರುತ್ತವೆ. ಇವುಗಳನ್ನ ತಿಂದ್ರೆ ಈ ಕೆಮಿಕಲ್ ಜೆಲ್ ಹೊಟ್ಟೆಯಲ್ಲಿ ಅಂಟಿಕೊಳ್ಳುವುದರಿಂದ ಹೊಟ್ಟೆ ಭಾರವಾಗೋ ರೀತಿ ಅನಿಸುತ್ತೆ. ವಾಕರಿಕೆ ಮತ್ತು ವಾಂತಿ ಬರೋದು, ತಲೆನೋವು ಮತ್ತು ತಲೆ ಸುತ್ತೋದು, ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರ, ಅಕಸ್ಮಾತ್ ಮಕ್ಕಳಾಗಿದ್ರೆ ಅವ್ರಿಗೆ ಲೂಸ್ ಮೋಷನ್ ಶುರುವಾಗಬಹುದು. ಫ್ರೆಂಡ್ಸ್, ಈಗ ಇವೆಲ್ಲವಕ್ಕೂ ಪರಿಹಾರ ಏನು ಅಂತ ನೋಡೋದಾದ್ರೆ, ಒಂದು ವೇಳೆ ತಿಳಿಯದೆ ನಕಲಿ ಮೊಟ್ಟೆ ತಿಂದ್ರೆ ತಕ್ಷಣ ಹೆಚ್ಚು ನೀರು ಕುಡಿಯಿರಿ. ಇದರಿಂದ ಕೆಮಿಕಲ್ ದೇಹಕ್ಕೆ ಹರಡುವುದು ಕಡಿಮೆಯಾಗುತ್ತದೆ. ವಾಂತಿ ಅಥವಾ ತಲೆನೋವು ಹೆಚ್ಚಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಮುಂದಿನ 24 ಗಂಟೆಗಳ ಕಾಲ ಅಂದ್ರೆ ಶತಗತ ಆ ಇಡೀ ದಿನ ಹಗುರವಾದ ಆಹಾರವನ್ನು ಸೇವಿಸಿ. ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಅನ್ನು ತೋರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.